ಹಲೋ, ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಎಕ್ಸೆಲ್ನ ಬೇಸಿಕ್ಸ್ಗಳನ್ನು ತಿಳಿದುಕೊಳ್ಳೋಣ. ಸೊ ಮೊದಲನೆಯದಾಗಿ ನೀವು ಈ ಎಕ್ಸೆಲ್ ಅಪ್ಲಿಕೇಶನನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಬ್ಲ್ಯಾಂಕ್ ಇಂಟರ್ಫೇಸ್ ಕಾಣಸಿಗುತ್ತೆ. ಸೊ ಇದರಲ್ಲಿ ನೀವು ಬಹಳಷ್ಟು ಅಂಶಗಳನ್ನು ಗಮನಿಸ್ತೀರಾ. ಮೊದಲನೆಯದಾಗಿ ಈ ಮೇಲೆ ಕಾಣಿಸ್ತಿರ್ತಕ್ಕಂತಹ ಈ ಬಾರನ್ನು ನಾವು ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೊಂದು ಶಾರ್ಟ್ಕಟ್ ಇದೆ. ನೀವು ಹೊಸ ಒಂದು ವರ್ಕ್ ಬುಕ್ಕನ್ನು ಓಪನ್ ಮಾಡಬೇಕು ಅಂದರೆ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಅಥವಾ ಈ ಹಿಂದೆ ವರ್ಕ್ ಮಾಡಿರುವಂತಹ ಎಕ್ಸೆಲಲ್ಲಿ ವರ್ಕ್ ಮಾಡಿರುವಂತಹ ಯಾವುದೇ ಒಂದು ವರ್ಕ್ ಬುಕ್ಕನ್ನು ಓಪನ್ ಮಾಡಬೇಕು ಅಂದರೆ ಈ ಓಪನ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ರೀತಿ ಶಾರ್ಟ್ಕಟ್ಟಲ್ಲಿ ನೀವು ಈ ಎಕ್ಸೆಸ್ ಟೂಲ್ ಬಾರನ್ನು ಯೂಸ್ ಮಾಡ್ಬೋದು. ಈ ಟೂಲ್ ಬಾರ್ ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ಕೆಳಗಡೆ ಇರುವಂಥ ಇವುಗಳನ್ನು ನಾವು ಟ್ಯಾಬ್ಸ್ ಅಂತ ಕರಿತೀವಿ. ಫೈಲ್ ಟ್ಯಾಬ್, ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್ ಟ್ಯಾಬ್ ಆ್ಯಂಡ್ ಸೋ ಆನ್. ಸೊ ಈ ಪ್ರತಿಯೊಂದು ಟ್ಯಾಬ್ಗಳು ತಮ್ಮದೇ ಆದಂತಹ ರಿಬ್ಬನ್ಗಳನ್ನು ಹೊಂದಿರುತ್ತವೆ. ಈ ರಿಬ್ಬನ್ನಲ್ಲಿ ನೀವು ಈ ಹೋಮ್ ಟ್ಯಾಬ್ನಲ್ಲಿ ಉಪಯೋಗಿಸಬಹುದಾದಂಥ ಆಪ್ಷನ್ಸ್ಗಳನ್ನು ಕಾಣ್ತೀರಾ. ಉದಾಹರಣೆಗೆ ಇಲ್ಲಿ ಕಟ್ಟು, ಕಾಪಿ, ಪೇಸ್ಟು, ವ್ರ್ಯಾಪ್ ಟೆಕ್ಸ್ಟು, ಮರ್ಜ್ ಅಂಡ್ ಸೆಂಟರ್, ಅಲೈನ್ಮೆಂಟ್ಸು, ಫಾರ್ಮ್ಯಾಟಿಂಗು ಎಲ್ಲದನ್ನು ನೀವು ಇಲ್ಲಿ ಕಾಣ್ತೀರಾ. ಹಾಗೆ ಇನ್ಸರ್ಟ್ ಟ್ಯಾಬಿಗೆ ಹೋದಾಗ ಅದರದೇ ಒಂದು ಸಪ್ರೇಟ್ ರಿಬ್ಬನ್ ಇರುತ್ತೆ. ಈ ಒಂದು ರಿಬ್ಬನ್ ನಿಮಗೆ ಕಾಣಿಸ್ಬಾರ್ದು ಅಂತಂದರೆ, ಈ ರಿಬ್ಬನ್ನನ್ನು ನೀವು ಹೈಡ್ ಮಾಡಬೇಕು ಅಂದರೆ ನೀವು ಆ ಟ್ಯಾಬ್ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಅದು ಹೈಡ್ ಆಗುತ್ತೆ. ಮತ್ತೆ ಪುನಃ ನೀವು ಅದನ್ನು ಓಪನ್ ಮಾಡಬೇಕು ಅಂದರೆ ಆ ಟ್ಯಾಬ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಪುನಃ ನಿಮಗೆ ಆ ರಿಬ್ಬನ್ನು ಕಾಣಸಿಗುತ್ತೆ. ಅಥವಾ ಇನ್ನೊಂದು ಶಾರ್ಟ್ಕಟ್ ವಿಧಾನಪ್ಪ ಅಂದರೆ ಇಲ್ಲಿರುವಂತಹ ಈ ಎಂಡಲ್ಲಿರುವಂತಹ ಈ ಕೊಲ್ಯಾಪ್ಸ್ ದ ರಿಬ್ಬನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೂ ಸಾಕು, ಅದು ಹೈಡ್ ಆಗುತ್ತೆ. ಪುನಃ ಓಪನ್ ಮಾಡಬೇಕು ಅಂದರೆ ಆ ಟ್ಯಾಬಿಗೆ ಹೋಗಿ ಅದರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ. ಸೊ ದಿಸ್ ಇಸ್ ಅಬೌಟ್ ಟ್ಯಾಬ್. ಇದು ನೆಕ್ಸ್ಟ್ ಇರೋದು ಇಲ್ಲಿ, ಇದನ್ನು ನಾವು ನೇಮ್ ಬಾಕ್ಸ್ ಅಂತ ಕರಿತೀವಿ. ಈ ನೇಮ್ ಬಾಕ್ಸು ನಿಮ್ಮ ಕರ್ಸರು ಯಾವ ಸೆಲ್ಲಲ್ಲಿರುತ್ತೋ ಆ ಸೆಲ್ಲಿನ ಅಡ್ರೆಸ್ಸನ್ನು ಹೇಳುತ್ತೆ. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ನನ್ನ ಕರ್ಸರ್ ಇಲ್ಲಿದೆ. ಸೊ ಇದರ ಅಡ್ರೆಸ್ಸು D3. ಸೊ ಇಲ್ಲಿ D3. ನಾನು ಇವಾಗ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು ಇದು B5 ಆಗಿದೆ. ಇದ್ರ ಪಕ್ಕದಲ್ಲಿರೋದು ಇದನ್ನು ನಾವು ಫಾರ್ಮುಲಾ ಬಾರ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸೆಲ್ಲಲ್ಲಿ ನಾವು ವರ್ಕ್ ಮಾಡಿದಾಗ, ಫಾರ್ಮುಲಾನ ಬರೆದಾಗ ಅಲ್ಲಿ ನಾವು ರಿಸಲ್ಟನ್ನು ಕಾಣ್ತೀವಿ. ಆ ಸೆಲ್ಲಿಗೆ ಸಂಬಂಧಪಟ್ಟಂತಹ ಫಾರ್ಮ್ಯುಲೆನ ನಾವು ಈ ಫಾರ್ಮುಲಾ ಬಾರಲ್ಲಿ ನೋಡ್ಬೋದು. ಇದನ್ನು ನೀವು ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತಂದರೆ ಇಲ್ಲಿ ಎಂಡಲ್ಲಿರುವಂತಹ ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ದೊಡ್ಡದು ಅಥವಾ ಚಿಕ್ಕದಾಗಿ ಮಾಡ್ಬೋದು. ಇದರ ಕೆಳಗಡೆ ಇರುವಂತಹ ಈ ಕಾಲಮ್ಸ್ಗಳು, ಸೊ ಈ ಕಾಲಮ್ಸ್ಗಳ ಹೆಡ್ಡಿಂಗು A ಕಾಲಮ್, B ಕಾಲಮ್, C ಕಾಲಮ್ ಅಂತ ಕರಿತೀವಿ. ಯಾವುದೇ ಒಂದು ಕಾಲಮ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಕಾಲಮ್ ಸೆಲೆಕ್ಟ್ ಆಗುತ್ತೆ. ಸೊ ಇದು F ಕಾಲಮ್ ಸೆಲೆಕ್ಟ್ ಆಗಿದೆ, ಇವಾಗ ಎಂಟೈರ್ J ಕಾಲಮ್ ಸೆಲೆಕ್ಟ್ ಆಗಿದೆ. ಹಾಗೆಯೇ ಇಲ್ಲಿ ನೀವು ನಂಬರ್ಸ್ಗಳನ್ನು ನೋಡ್ಬೋದು. ಈ ಇವುಗಳನ್ನು ನಾವು ರೋಸ್ ಅಂತ ಕರಿತೀವಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೋಡ್ರಿ, ಇದು 7th ರೋ ಸೆಲೆಕ್ಟ್ ಆಗಿದೆ. ನಾನು 12 ಮೇಲೆ ಕ್ಲಿಕ್ ಮಾಡಿದ್ರೆ 12th ರೋ ಸೆಲೆಕ್ಟ್ ಆಗಿದೆ. ನಂತರ ಇದರ ಕೆಳಗಡೆ ಇರುವಂಥದ್ದು ಇವುಗಳನ್ನು ನಾವು ಶೀಟ್ಸ್ ಅಂತ ಕರಿತೀವಿ. ಸೊ ನಿಮಗೆ ಹೆಚ್ಚಿನ ಶೀಟ್ಸ್ಗಳು ಬೇಕು ಅಂತಂದರೆ ಇಲ್ಲಿ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನಿಮಗಿಲ್ಲಿ ಶೀಟ್ಸ್ಗಳು ಸಿಗುತ್ತೆ. ನಾನಿವಾಗ ವರ್ಕ್ ಮಾಡ್ತಾ ಇರೋದು ಬೇಸಿಕ್ಸ್ ಮೇಲೆ. ಸೊ ಹೀಗಾಗಿ ನಾನು ಮೊದಲನೇ ಶೀಟಿಗೆ ಬಂದಿದ್ದೀನಿ. ನಂತರ ಇಲ್ಲಿ ಕಾಣಿಸ್ತಕ್ಕಂಥದ್ದು ಇಲ್ಲಿ ಬಟನ್ಸ್ಗಳನ್ನು ನೀವು ನೋಡ್ಬೋದು. ಇದ್ರ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ನೀವು ಓಪನ್ ಮಾಡಿರ್ತಕ್ಕಂತಹ ಎಲ್ಲ ಶೀಟ್ಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ನೀವು ಯಾವ ಶೀಟಿಗೆ ಬೇಕು ಡೈರೆಕ್ಟಾಗಿ ಆ ಶೀಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಆ ಶೀಟಿಗೆ ನೀವು ಹೋಗ್ಬೋದು. ಈಗ ಉದಾಹರಣೆಗೆ ನೋಡಿ, ಶೀಟ್ 3 ಮೇಲೆ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ, ಡೈರೆಕ್ಟಾಗಿ ಶೀಟ್ 3ಗೆ ಹೋದೆ. ನಾನು ಮೊದಲೇ ಶೀಟಿಗೆ ಬರಬೇಕು ಅಂತಂದರೆ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು, ನ್ಯಾವಿಗೇಷನ್ ಬಟನ್ ಮೇಲೆ, ಅಥವಾ ಆ ಮೊದಲನೇ ಶೀಟ್ ಮೇಲೆನೂ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಅದರ ನಂತರ ಇಲ್ಲಿ ಲಾಸ್ಟಲ್ಲಿರುವಂಥದ್ದು ಝೂಮ್ ಬಾರ್. ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನಮ್ಮ ಒಂದು ಸೆಲ್ಲಿನ ಸೈಜು ದೊಡ್ಡದಾಗ್ತಾ ಹೋಗುತ್ತೆ. ಹಾಗೆಯೇ ಮೈನಸ್ ಮೇಲೆ ಕ್ಲಿಕ್ ಮಾಡ್ತಾ ಬಂದರೆ ನಮ್ಮ ಸೆಲ್ಲಿನ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಈ ಸ್ಕ್ರಾಲ್ ಬಾರನ್ನು ನಾವು ಸೆಲ್ಲಿನ ಸೈಜನ್ನು ವೇರಿ ಮಾಡೋದಕ್ಕಾಗಿ ಉಪಯೋಗಿಸ್ತೀವಿ. ಇದರ ಮೇಲ್ಗಡೆನೇ ಡಿಫಾಲ್ಟ್ ಆಗಿ 2 ಬಾರ್ಸ್ಗಳನ್ನು ನಾವು ಕಾಣ್ತೀವಿ. ಒಂದು ಹಾರಿಜಾಂಟಲ್ ಬಾರು, ಮತ್ತೊಂದು ವರ್ಟಿಕಲ್ ಬಾರು. ಸೊ ಈ ವರ್ಟಿಕಲ್ ಬಾರು ಪೇಜನ್ನು ಮೇಲೆ ಕೆಳಗಡೆ ಮೂವ್ ಮಾಡೋದಕ್ಕಾಗಿ ಉಪಯೋಗಿಸ್ತೀವಿ. ಸೊ ನಾವಿಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ಪೇಜ್ ಮೇಲ್ಗಡೆ ಹೋಗುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜು ಕೆಳಗಡೆ ಮೂವ್ ಆಗುತ್ತೆ. ಹಾಗೆಯೇ ಈ ಹಾರಿಜಾಂಟಲಿ ಲೆಫ್ಟ್ ಮತ್ತು ರೈಟಲ್ಲಿ ನಾವು ಪೇಜನ್ನು ಮೂವ್ ಮಾಡಬೇಕು ಅಂದರೆ ಈ ಹಾರಿಜಾಂಟಲ್ ಬಾರನ್ನು ನಾವು ಮೂವ್ ಮಾಡ್ತೀವಿ.
ಇಲ್ಲಿ ಮೂಲೆಯಲ್ಲಿ ನೀವು ನೋಡ್ಬೋದು, ಈ ಮೂಲೆಯಲ್ಲಿ ಇರ್ತಕ್ಕಂತಹ ಬಟನ್ಸು. ಸೊ ಇಲ್ಲಿ ಮೈನಸ್ ಅಂದರೆ ಇದನ್ನು ನೀವು ಮಿನಿಮೈಸ್ ಮಾಡ್ತೀರಾ, ನಂತರ ಇದನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಈ ಶೀಟನ್ನು ನೀವು ಕ್ಲೋಸ್ ಮಾಡಬೇಕು, ಎಂಟೈರ್ ವರ್ಕ್ ಬುಕ್ಕನ್ನು ಕ್ಲೋಸ್ ಮಾಡಬೇಕು ಅಂದರೆ ಈ ಇಂಟು ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಸಪೋಸ್ ನೀವು ಈ ಶೀಟ್ಸ್ಗಳನ್ನ ರೀನೇಮ್ ಮಾಡಬೇಕಾಗಿದೆ. ಇವಾಗ 8ನೇ ತರಗತಿಯ ಒಂದು ಮಾಹಿತಿಯನ್ನು ಒಂದು ಶೀಟಲ್ಲಿ, 9ನೇ ತರಗತಿಯ ಮಾಹಿತಿಯನ್ನು ಒಂದು ಶೀಟಲ್ಲಿ ನೀವು ಹಾಕಬೇಕು ಅಂದರೆ ಏನು ಮಾಡಿ, ಈ ಶೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಅಂತ ಕೊಡಿ. ಸೊ ರೀನೇಮ್ ಅಂತ ಕೊಟ್ಟು ನಾನು ಇವಾಗ ಇಲ್ಲಿ 8th ಅಂತ ಟೈಪ್ ಮಾಡ್ತಾ ಇದ್ದೀನಿ. 8th ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸೊ ಇದು 8th ವರ್ಕ್ಶೀಟ್ ಆಯಿತು. ಹಾಗೆಯೇ ಇಲ್ಲಿ ನೀವು 9th 10th ಈ ರೀತಿ ನೀವು ರೀನೇಮು ಮಾಡ್ಬೋದಾಗಿದೆ. ನಂತರ ಈ ವರ್ಕ್ ಬುಕ್ಕು ವರ್ಕ್ಶೀಟಿಗೂ ಇರುವಂಥ ಡಿಫ್ರೆನ್ಸ್ ಏನಪ್ಪ ಅಂದರೆ, ನೀವೊಂದು ಎಕ್ಸೆಲ್ ಅಪ್ಲಿಕೇಶನನ್ನು ಓಪನ್ ಮಾಡಿದ್ರೆ ಇದೊಂದು ವರ್ಕ್ ಬುಕ್ ಅಂತ ಕರಿತೀವಿ. ಈ ವರ್ಕ್ ಬುಕ್ಕಲ್ಲೇ ನೀವು ವರ್ಕ್ಶೀಟ್ಸ್ಗಳನ್ನು ಕಾಣ್ತೀರಾ. ಇದನ್ನು ನಾವು ಎಕ್ಸೆಲ್ ಫೈಲ್ ಅಂತಲೂ ಕೂಡ ಕರಿಬೋದು. ವರ್ಕ್ ಬುಕ್ ಅಂತಾದರೂ ಹೇಳ್ಬೋದು ಅಥವಾ ಎಕ್ಸೆಲ್ ಫೈಲ್ ಅಂತ ಕೂಡ ಹೇಳ್ಬೋದು. ನಂಬರ್ ಆಫ್ ವರ್ಕ್ಶೀಟ್ಸ್ ಮೇಕ್ ಒನ್ ವರ್ಕ್ ಬುಕ್. ಹಾಗೆಯೇ ನೀವು ಇದರಲ್ಲಿ ವರ್ಕ್ ಮಾಡಿದ ನಂತರ ಇದನ್ನು ಸೇವ್ ಮಾಡಬೇಕು ಅಂದರೆ ನೀವು ಫೈಲಿಗೆ ಹೋಗಿ ಸೇವ್ ಆ್ಯಸ್ ಅಂತ ಕೊಡಿ. ಯಾವ ಲೊಕೇಶನ್ ಎಲ್ಲಿ ನೀವು ಅದನ್ನು ಸೇವ್ ಮಾಡಬೇಕಾಗಿದೆಯೋ ಅದನ್ನು ಚೂಸ್ ಮಾಡಿ. ನಾನು ಇವಾಗ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಬೇಕು ಅಂತ ಇದ್ದೀನಿ. ಡೆಸ್ಕ್ಟಾಪ್ ಅಂತ ಡೆಸ್ಕ್ಟಾಪ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಂತರ ನೀವು ಯಾವ ಫೈಲ್ ನೇಮ್ ಅಂತ ಏನು ಫೈಲ್ ನೇಮ್ ಕೊಡಬೇಕಾಗಿದೆಯೋ ಆ ಫೈಲ್ ನೇಮನ್ನು ಕೊಟ್ಟು ನೀವು ಸೇವ್ ಅಂತ ಕೊಟ್ಟರೆ ಆ ಒಂದು ವರ್ಕ್ ಬುಕ್ಕು ಅಥವಾ ಎಕ್ಸೆಲ್ ಫೈಲು ಏನಾಗುತ್ತೆ, ಸೇವ್ ಆಗುತ್ತೆ. ನಾನು ಇವಾಗಲೇ ಅದನ್ನು ನಾನು ಸೇವ್ ಮಾಡಿರೋದ್ರಿಂದ ಪುನಃ ನಾನು ಸೇವ್ ಮಾಡ್ತಾ ಇಲ್ಲ. ಬ್ಯಾಕ್ ಆರೋ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಪುನಃ ನಿಮ್ಮ ಒಂದು ವರ್ಕ್ ಸ್ಪೇಸಿಗೆ ಬರ್ತೀರಾ. ಇದಿಷ್ಟು ಎಕ್ಸೆಲ್ನ ಬೇಸಿಕ್ಗಳಾಗಿವೆ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.